ನಿನ್ನೆ ನಡೆದಂಥ ಮೈಸೂರಿನ ಸಭೆ ಮತ್ತು ಮಂಗಳೂರಿನ ರ್ಯಾಲಿಯೇ ಇವತ್ತು ಕರ್ನಾಟಕದಲ್ಲಿ ಮೋದಿಯ ಸುನಾಮಿ ಇದೆ. ಬರುವಂಥ ದಿನಗಳಲ್ಲಿ ಉತ್ತರ ಕರ್ನಾಟಕ ಕೂಡ ಮೋದಿಯವರು ಬರ್ತಾರೆ. ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರಭಾವ ಇವತ್ತು ಮೋದಿಯವ್ರದ್ದು ಇರೋದರಿಂದ ದೊಡ್ಡ ಅಲೆ ಇಡೀ ಕರ್ನಾಟಕದಲ್ಲಿ ಆಗ್ತದಂಥ ವಿಶ್ವಾಸ. ಜೋಶಿಯವರ ನಾಮಪತ್ರವೇ ಕರ್ನಾಟಕದ ಚುನಾವಣೆಯ ಫಲಿತಾಂಶದ ಒಂದು ಮುನ್ಸೂಚನೆ ಅಂತ ನಾನು ಮುನ್ನಡೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಅಲ್ಲ, ಒಕ್ಕಟ್ಟು ಪ್ರದರ್ಶನ ಮಾಡ್ಬೇಕಲ್ಲ, ಬಿಕ್ಕಟ್ಟಿದ್ರೆ ಒಕ್ಕಟ್ಟಿರ್ಬೇಕಂತೇನಿಲ್ಲ. ಒಕ್ಕಟ್ಟಿದ್ರೆ ನನ್ನ ಪ್ರಕಾರ ಒಕ್ಕಟ್ಟಿದ್ರೆ ಬಿಕ್ಕಟ್ಟಿರೋದಿಲ್ಲ, ಒಕ್ಕಟ್ಟಿದ್ರೆ ಬಿಕ್ಕಟ್ಟಿರೋದಿಲ್ಲ, ಅದೇ ಅಷ್ಟೇ. ಹಾಂ, ಅಲ್ಲಲ್ಲ, ಒಕ್ಕಟ್ಟಿದೆ ಅಂತ ಹೇಳಿದೆ ನಾನು, ಬಿಕ್ಕಟ್ಟಿದೆ ಅಂತ ಹೇಳಿದೆ. ನೀವು ಹಂಗೆ ಊಹಿಸಿದ್ರೆ ನನ್ನ ಪ್ರಾಬ್ಲಮ್ ಅಲ್ಲ. ನನ್ನ ಮಾತೆ ಒಕ್ಕಟ್ಟಿನ ಪ್ರದರ್ಶನ ಮಾಡಿದ್ದೇವೆ. ಎಲ್ಲ ಪ್ರತಿಯೊಂದು ಚುನಾವಣೆಯಲ್ಲಿ ಒಕ್ಕಟ್ಟಿನ ಪ್ರದರ್ಶನ ಮಾಡಬೇಕಾಗ್ತದೆ. ನಿಮ್ಮ ಪತ್ರಿಕೆಯಲ್ಲೂ ಕೂಡ ಒಮ್ಮೊಮ್ಮೆ ಸುದ್ದಿಗಳಲ್ಲಿ ಒಕ್ಕಟ್ಟು ಪ್ರದರ್ಶನ ಮಾಡ್ತೀರಿ, ಅದು ಬಿಕ್ಕಟ್ಟಿದೆ ಅಂತ ಅರ್ಥನ? ಅದು ಕಾಂಗ್ರೆಸ್ ಇಂಟೆಲಿಜೆನ್ಸ್, ಜನರ ಇಂಟೆಲಿಜೆನ್ಸ್ ಬೇರೆ ಇದೆ. 28ಕ್ಕೆ 28 ಗೆಲ್ತೀವಿ ಇವತ್ತಿನ ಒಂದು ಸನ್ನಿವೇಶದಲ್ಲಿ. ಎಲ್ಲ ಲಿಂಗಾಯತರ ನಾಯಕರಲ್ಲ, ಅವರೆಲ್ಲ ಭಾರತೀಯ ಜನತಾ ಪಕ್ಷದ ಅತ್ಯಂತ ಹಿರಿಯ ನಾಯಕರು. ಅಷ್ಟೇ ಅಲ್ಲ, ಈಗ ನಾವು ನೋಡಿ ಸನ್ಮಾನ್ಯ ಯಡಿಯೂರಪ್ಪ, ಅಲ್ಲ ಒಂದು ನಿಮಿಷ, ಸನ್ಮಾನ್ಯ ಯಡಿಯೂರಪ್ಪನವರು ಇಡೀ ಕರ್ನಾಟಕದ ನಾಯಕರು, ಕರ್ನಾಟಕ ಜನತೆಯ ನಾಯಕರು. ಇಲ್ಲ, ಒಮ್ಮೆ ಸ್ಪಷ್ಟಪಡಿಸ್ತೇನೆ ನಾನು. ಶಾಗೋಟಿ ಅವರಿದ್ದರು, ಆಮೇಲಿಂದ ನಮ್ಮ ಬಿಡ್ರಿ ಸರ್, ಎಲ್ಲರೂ ಇದ್ದಾರೆ. ಬಸವರಾಜ್ ಬೈರತಿ ಇದ್ದಾರೆ, ಅದಕ್ಕೆ ಯಾಕೆ ಬಸವರಾಜ್ ಬೈರತಿ ಅವರಿದ್ದರು. ಅದಕ್ಕೇನು ನಾನು ಆಲ್ರೆಡಿ ಹೇಳಿದೆ, ನಾನು ಅದಕ್ಕೇನು ನಮ್ದೇನು ರಿಯಾಕ್ಷನ್ ಇಲ್ಲ ಅದಕ್ಕೆ. ಈಗ ನಾನು ಹೇಳ್ತೀನಿ ಕೇಳಿ, ನಮ್ಮ ಉಮೇದುವಾರಿಕೆಯಿಂದ ಹಿಡಿದು, ನಮ್ಮ ಪಕ್ಷದ ಉಮೇದುವಾರಿಕೆಯಿಂದ ಹಿಡಿದು ಯಾವುದೇ ಪಕ್ಷದ ಉಮೇದುವಾರಿ ಸ್ವತಂತ್ರ ಅಂತಿಮವಾದಂಥ ತೀರ್ಮಾನ ಕೊಡೋದು ಮಹಾಜನತೆ. ಜೂನ್ 8ನೇ ತಾರೀಕು ಕಾದು ನೋಡಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.